ನಾನು ಬಾಬಾ ಬುಡನಗಿರಿ ದೇವ್ರ ಮತ್ತು ಮಂಜುನಾಥ್ ಮುತ್ಯ ನಿಲ್ಗುಂದಕ್ಕೆ ಹೋಗಿದ್ದೆ ನಿಜ. ಅಲ್ಲಿ ಯಾಕೆ ಗದ್ದಲಾಯ್ತಪ್ಪ ಅಂತಂದ್ರ ಅಲ್ಲಿ ಏನಾಯ್ತಪ್ಪ ಅಂದ್ರ ನಾನು ಅವರ ಮುತ್ಯಾರನ್ನ ಪರೀಕ್ಷೆ ಮಾಡಕ್ ಹೋಗಿದ್ದೆ. ಪರೀಕ್ಷೆ ಮಾಡಿದಾಗ ಮುತ್ಯಾರು ಸರಳವಾಗಿ ಉತ್ತರ ಕೊಟ್ರು. ನೀವು ಬಂದಿದ್ದು ಖುಷಿ ಆಯ್ತ್ರಿ ಶಕ್ತಿಕುಮಾರ, ನಾ ಸುಳ್ಳದಿನೋ ಕರೆಯೋದಿನೋ ಸತ್ಯ ಐತಿ ಸುಳ್ಳೈತಿ ನೀವು ತೋರಿಸ್ಬೇಕು, ಇಲ್ಲೇ ನಿಂದಿರ್ಬೇಕಂತೇಳಿ 4-5 ಜನರಿಗೆ ಎಲ್ಲರಿಗೆ ದೇವ್ರ ಹೇಳಿದ್ರು. ಅದು ಕರೆನೇ ಬತ್ತು, ಆ ಸತ್ಯ ಇತ್ತು. ಅದಕ್ಕೆ ನಾ ಅಲ್ಲಿ ಅವ್ರು ಮಾತಾಡಕತ್ತನ ಜನ ದೂರದಿಂದ ಬಂದಿದ್ರು, ಮೈಸೂರು, ತುಮಕೂರ, ಬೆಂಗಳೂರ ದೂರದಿಂದ ಬಂದಿದ್ರು. ನಾವು ಇಲ್ಲೇ ನಿಂತೀವಿ, ಶಕ್ತಿಕುಮಾರ್ ಅವ್ರಿಗೆ ಅವಕಾಶ ಬಾಳ್ ಕೊಟ್ರಿ ಮುತ್ಯಾರ, ಅದಕ್ಕೆ ಶಕ್ತಿಕುಮಾರ್ ಅವ್ರಿಗೆ ಅವಕಾಶ ಕೊಟ್ರೆ ನಮ್ಗೆ ಯಾಕೆ ಕೊಡಲಾಗಿರತ್ತೇಳಿ ಜನ ಅಲ್ಲಿ ಗಲಾಟೆ ಮಾಡಕತ್ರು. ಅದಕ್ಕೆ ಮುತ್ಯಾರ ಏನಂದ್ರು, ಮಾಧ್ಯಮದವ್ರು ಬಂದಾಗ ನೀವು ಇಟ್ಟು ಗಲಾಟೆ ಮಾಡಿದ್ರ ಭಕ್ತರಿಗೆ ನಾ ದೇವ್ರು ಹೇಳಂಗಿಲ್ಲ ಅಂತೇಳಿ ಮುತ್ಯ ಎದ್ದು ಹೋದ್ರು. ಅವ್ರ ಜೊತೆ ನಾನು ಹೋಗಿ ಅವ್ರ ಮನ್ಯಾಗ ಕೂತೆ. ಅದಕ್ಕೆ ಜನ ಎಲ್ಲಾರು ಏನು ಮಾಡಿದ್ರು, ಆಕ್ರೋಶಗೊಂಡ್ರು. ಶಕ್ತಿಕುಮಾರ್ ಬಂದಿಂದ ನಾವು ದೂರಿಂದ ಬಂದೀವಿ, ನಮ್ಗೆ ಅವಕಾಶ ಸಿಗ್ಲಿಲ್ಲ, ಪಾಳೆ ಸಿಗ್ಲಿಲ್ಲ ಅಂತೇಳಿ ಜನ ಗಲಾಟೆ ಮಾಡಿದ ನಿಜ. ಇದಿಷ್ಟೇ ಸತ್ಯ ವಾಸ್ತವವಾಗಿ. ಯಾಕಂದ್ರೆ ಪಾಳೆ ಸಿಗ್ಲಾರ್ಕ ಜನ ಆಕ್ರೋಶಗೊಂಡ್ರು. ಅದಕ್ಕೆ ಈ ಮಾದ್ಯಾ ಮತ್ತು ಪುಂಡ್ಯ ಇಬ್ರು ವೈರಲ್ ಮಾಡಿ ಶಕ್ತಿಕುಮಾರ್ ರೂಮ್ನಾಗ ಕೂಡಾಕ್ಯಾರ, ಶಕ್ತಿಕುಮಾರ್ ಹಲ್ಲೆ ಮಾಡ್ಯಾರದಾಗ್ತಾರ. ಈ ಮಾದ್ಯಾ ಮತ್ತು ಪುಂಡ್ಯ ಇವೆರಡು ನಾಯಿಗಳ ಮಾತು ಯಾರು ನಂಬಾಕ್ ಹೋಗ್ಬೇಡ್ರಿ. ಏನದ ವಿಡಿಯೋ ಆಮೇಲೆ ಅಲ್ಲೆಲ್ಲ ಮುತ್ಯ ಮಾತಾಡಿದ ವಿಡಿಯೋ ಹಾಕ್ತೀನಿ. ಹೊರಗೆ ಬರಾಗ ಜನ ನನಗ ಎಲ್ಲರ ಜೊತೆ ಫೋಟೋ ತಕೊಂಡು ಸೆಲ್ಫಿ ತಕೊಂಡಿದ್ದು ವಿಡಿಯೋ ಕೂಡ ಹಾಕ್ತೀನಿ, ಬರ್ರಿ ಆ ವಿಡಿಯೋ ನೋಡಿ ಬರ್ರಿ. ಈಗ ನಾ ಸುಳ್ಳು ಕರೆ ಅಂತ ನನ್ನ ಪರೀಕ್ಷೆ ಬಂದೈತಿ. ಪರೀಕ್ಷೆ ಬಂದಾಗ ಈಗ ನಾನಾಗ್ಲೇ ಕರ್ನಂದ್ರ ಅವ್ರು ನನ್ನ ನಂಬ್ತಾರ. ಒಂದ್ ನಿಮಿಷ ಹೌದಾ, ಅದಕ್ಕೆ ನಾ ಏನ್ ಕೊಟ್ಟಿನಿ ಅವ್ರಿಗೂ, ನಿಮಗ ನನ್ನ ಪರೀಕ್ಷೆ ಮಾಡಕ್ ಬಂದಾಗ ನೀನು ಮನ್ಯಾನವ್ರ ಕರಿ, ಹೊರಗಿನವ್ರ ಕರಿ, ನೀನು ಜೋಡಿ ಪರೀಕ್ಷೆ ಏನು ನೀವು ಜನ ಬಂದೋತಿಪ್ಪ ಇಲ್ಲಿ ಅಂತಂದ್ರ ಎಷ್ಟು ಜನ ಕುಡಿಯತ್ರಿ ಇಲ್ಲಿ, ಹೌದ್ರಿ? ಅವ್ರು ಇನ್ನೂ ಮಟ್ಟ ಇಲ್ಲಿ ಗಂಟೆಗಾಲ ಇರ್ತಾರ್ರಿ, ಹೌದ್ರಿ? ಇಲ್ಲಿ ಜನ ಬಂದತ್ತಂದ್ರ ಅವ್ರೇನ್ ಹಂಗ ಬಂದಿಲ್ರಿ, ಅವ್ರ ನಂಬಿಕೆ ಇಟ್ಕೊಂಡು ಎಲ್ಲ ಮನೆ ನಿಮ್ ಪಾಳೆ ಬರ್ತದೆ. ಒಂದ್ ವಿಷಯ, ನೀವೆಲ್ಲ ಇಲ್ಲಿ ಭಕ್ತಿಗೆ ಬಂದಿರಿ, ಭಕ್ತಿಗೆ ಬಂದ್ರೆ ಜಗಳಕ್ಕೆ ಬಂದಿರಿ, ಭಕ್ತಿಗೆ ಬಂದಿರಿ, ಅರ್ಥ ನಿಮ್ಗೆ ಹೇಳಂಗಿಲ್ಲ ನೀವೇನ್ ಮಾಡಂದ್ರಿ. ಈಗ ಎಲ್ಲರೂ ತಪ್ಪು ತಿಳ್ಕೊಂಡ್ರ ಇಲ್ಲಿ ನಾ ಬಂದಿದ್ದು ನನ್ ಸಲುವಾಗಲ್ಲ, ಇಲ್ಲಿ ನಿಮ್ ಸಲುವಾಗಿ ಬಂದಿದ್ದೆ. ಒಳಗ್ ಕೆಲವೊಬ್ರು ಉಡಾಳರು ಇರ್ತಾರಲ್ಲ, ನಮ್ ದೋಸ್ತ್ರೆ ತಿಳ್ಕೊಂಡು, ಇಲ್ಲ ನಮ್ ದೋಸ್ತ್ರೆ ಕೆಲವೊಬ್ರು ಏನಂದಾರ, ಮುತ್ಯಾನ್ ಜೊತೆ ಕುತ್ಕೊಂಡು ಒಳಗ ಏನೋ ಬೆದರಿಸಿ ರೊಕ್ಕ ತಗೊಂಡು ಹೊಂಟಾನ ಶಕ್ತಿಕುಮಾರ್ ಅದಾರ. ನಿಮಗೆ ನಾವೇನು ಹೆದರ್ಸ್ತಾವ್ರ, ನಿಮ್ಸಿ ಹೆದರ್ಸಿವ್ರೆ ಸರ್ ಹೇಳ್ದಂಗ ನಾ ಯಾರಿಗೂ ಅಂಜಾವಲ್ಲ. ನಾ ನಿಮಗ ಆಗೆಲ್ಲ ಲೈವ್ದಾಗ ಮಾತು ಕೊಟ್ಟೆ, ನನಗ 4 ಮಂದಿ ಮಾಧ್ಯಮದವ್ರು ಬಂದ್ರು, ನನ್ನ ದೇವ್ರ ಶಕ್ತಿ ಐತೆ, ನಾ ತೋರಿಸ್ತೀನಿ ಇಲ್ಲ ಅಂತೇಳಿ. ಈಗ ಲೈವ್ ಆಗಿ ನಾನು ಪರೀಕ್ಷೆ ಅಂತ ಮಾಡಕ್ ಬಂದ್ರೆ ಲೈವ್ ಆಗಿ ಅವ್ರಿಗೆ ಹೇಳಿನಿ, ಅವ್ರ ಬಾಯಿಲಿಂದ ನಾ ಸತ್ಯ ಸುಳ್ಳು ಅಂತ ಅವರೇ ಹೇಳಿಲ್ಲ. ಒಳ್ಳೆ ಕೆಲಸ ಕೊಟ್ಟರೆ ಭಗವಂತ ಅವರಿಗೆ ಆರೋಗ್ಯ ಕೊಟ್ಟು ಅದರ ಜಯಶಾಲಿಯಾಗಿ ಬರಲಿ ಅಂತ ನಾವೆಲ್ಲರೂ ಭಕ್ತರು ಹಾರಿಸೋಣ. ನಾನು ಹಾರಿಸ್ತೀನಿ, ಇದು ಶುಭ ಸೂಚನೆ ನನಗೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ದುಡ್ಡು ಬಾ ಅಂತ ಹೇಳೋರದಾರ, ದುಡ್ಡು ಕೊಡ್ಲಿಲ್ಲ ಈಗ ಅವ್ರು ಸಿಕ್ಕತ್ತೆ ಫ್ರೀ ಗಿಫ್ಟ್ ಇದೆ ಅದಿಲ್ಲಿಂದ. ಅವ್ರೇನು ಎಲ್ಲ ಒಳ್ಳೇದಾಗ್ಬಿಡ್ಲಿ, ಅವ್ರು ಹೋಗಿ ಡಬ್ಬಿ ಕೊಡೋಣ. ದಯವಿಟ್ಟು ಯಾರು ಹಣ್ಣು ಅಂತ ತಿಳ್ಕೊಬೇಡ್ರಿ. ಅವ್ರೇನು ಅವ್ರೇನೈತಲ್ಲ ಅವ್ರೇನು ಇಟ್ಕೊಂಡು ನಮ್ದರಾಗ ಕೆಟ್ಟದಾಗಿ ಬಂದಿಲ್ಲ. ಅವ್ರ ತಲೆ ಏನು 1000 ರಗಡ ಮಂದಿ ಇವರೆಲ್ಲ ಸತ್ಯ ಇದ್ರೆ ನಾನು ಧ್ವನಿ ಕನ್ಫರ್ಮ್ ಮಾಡ್ಬೇಕಂತ ನಾ ಹೇಳಿದೆ. ಈ ಹೇಳ್ಯಾರ ಅದಕ್ಕೆ ಏನು ಮೋಸ ಹೋಗ್ಬಾರ್ದು ಜನ ಅಂತೇಳಿ ನಾವು ನಿಮ್ ಸಲುವಾಗಿ ಬಂದಿದ್ದೆ. ನಂದೇನಿಲ್ಲ ಏನೋ ನಿಮ್ಮ ಕಣ್ಣೆದುರಿಗೆ 4 ಪ್ರಕರಣಗಳು ಲೈವ್ ಹೇಳಿ, ಅದು ನಿಮ್ಮ ಅನುಭವ ಪ್ರಕಾರ ಈ ದಾರಿ ನಡೆಯುವಂತ ಸತ್ಯ ಘಟನೆ ಸುಳ್ಳು ಘಟನೆ? ನನ್ನ ಅನುಭವದ ಪ್ರಕಾರ ಬಹಳಷ್ಟು ನಾನು ದೇವಸ್ಥಾನಗಳು ಹೋಗ್ತೀನಿ, ಬಹಳಷ್ಟು ಮಠಾಧೀಶರ ಹೋಗ್ತೀನಿ, ಬಹಳಷ್ಟು ಒಂದು ದೇವ್ರ ಹೇಳಲ್ಲಿ ಹೋಗ್ತೀನಿ. ಬಟ್ ಹೋದಲ್ಲಿ ಅಲ್ಲಿ ಎಲ್ಲದಕ್ಕಿಂತ 100ರಷ್ಟು ಬೆಟ್ರ ಈ ಒಂದು ನಿಲ್ಗುಂದ ಮಠ. ಬಹಳ ಜನ ಹೇಳ್ತಾರ
ಬಟ್ ಅವರು ಈಗ ಅಜ್ಜಾರು ನೀವು ಮನಸ್ಸಾಗ ಏನೈತಿ ಅವ್ರು ಏನ್ ಕರೀತಾರಲ್ಲ ಅದೇ ಒಂದು ಅದ್ಭುತ. ಬಟ್ ಇಲ್ಲಿ ಯಾವ್ದು ನೀವು ಬಂದಿರ್ತ ನಂಬಿಕೆ ಮೋಸ ಇಲ್ಲ. ನಾನೇ ಕಣ್ಣಾರಿ ನೋಡಿನಿ, ಅದು ಲೈವ್ ಟೆಲಿಕಾಸ್ಟ್ ಮಾಡ್ತೀನಿ. ಇಲ್ಲಿ ಬಂದಿರ್ತ ಮೋಸ ಇಲ್ಲ. ದಯವಿಟ್ಟು ಎಲ್ಲರೂ ಬಂದಂತ ಭಕ್ತರು ತಾಳ್ಮೆಯಿಂದ ಸಹನೆಯಿಂದ ಬೇಡ್ಕೋರಿ, ಅವರು ಒಳ್ಳೇದಾಗ್ತದ. ಇದು ಟೆಲಿಕಾಸ್ಟ್ ಮಾಡ್ತೀನಿ, ಇದು ನನ್ನ ಉದ್ದೇಶನೂ ಇಲ್ಲ, ಎಲ್ಲರ ಸಲುವಾಗಿ. ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳಾಗ್ಲಿ, ಭಕ್ತರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಒಳ್ಳೆ ಸುದ್ದಿ ಮಾಡಕ್ ಬಂದಿನಿ. ಸುದ್ದಿ ಮಾಡಿದ್ಕು ಚಲೋ ಆಯ್ತು, ಎಲ್ರಿಗೂ ಒಳ್ಳೇದಾಗ್ಲಿ. ಪಾಳೆ ಸಿಗ್ಲಾರ್ದವ್ರು ಇವತ್ತು ನಾನು ಬೈಬಹುದು, ಬಟ್ ನಾಳೆ ನೀವೇ ಅಂತ ಶಕ್ತಿಕುಮಾರ್ ಬಂದು ಎಲ್ಲರೂ ಪರವಾಗಿ ಮಾಡ್ತಾರೆ. ದಯವಿಟ್ಟು ನಾನು ಒಂದು ಸುದ್ದಿ ಮಾಡಕ್ ಬಂದಿದ್ದೆ ಅಷ್ಟೇ, ಯಾವ್ದು ಉದ್ದೇಶ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ದಯವಿಟ್ಟು ನನ್ನ ಭಕ್ತರ ಅವ್ರ ಮೇಲೆ ಯಾವ್ದೇ ರೀತಿ ಭಾವನೆ ತಿಳ್ಕೊಬೇಡಿ. ಅವ್ರೊಬ್ಬರು ನಿಮ್ಮಂಗ ಭಕ್ತರಾಗೆ ಬಂದಾರ ಅದು ಪರೀಕ್ಷೆ ಮಾಡಕ್ ಬಂದ್ರೆ ತಿಳ್ಕೊರಿ. ಏನಿರ್ಲಿ, ಅವರು ಮುಂದೆ ಬರುವ ದಿನಮಾನದೊಳಗ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಕುಂತಾರ. ಆ ನಿರೀಕ್ಷೆ ಅವ್ರಿಗೆ ಎಲ್ಲರಿಗೂ ನಾವು ಒದಗಿಸ್ಕೊಡೋಣ. ಒಂದೇ ತಿಂಗಳದಾಗ ಗೊತ್ತಾಗ್ತದ. ಬರ್ಲಿ, ಬಂದಾರ, ಹೊರಗಿನವ್ರು ಅದಾರ, ಇವ್ರು ಬಂದಾರ, ಇವ್ರ ಮನಸ್ಸಿನ ಏನ್ ಹೇಳ್ತಾರ ದಯವಿಟ್ಟು ಎಲ್ಲರೂ ಕೇಳ್ಕೊರಿ. ನಿಮ್ಗೂ ಕರೆ ಅನ್ಸಿದ್ರೆ ಹೇಳ್ರಿ. ಎಲ್ಲರೂ ನಿಮ್ಗೂ ಕರೆ ಅನ್ಸಿದ್ರೆ ನೋಡ್ರಿ. ಈಗ ಚೀಟಿ ಒಳಗೆ ಬರ್ದು ಕೊಟ್ರ, ಚೀಟಿ ಒಳಗೆ ಕೇಳ್ತೀನಿ. ಅಜ್ಜಾರು ನಿಮ್ ಹೆಸರೇನ್ರಿ? ಶಿವಪ್ಪ. ಶಿವ. ಇವ್ರ ಹೆಸರ ಶಿವ ಅಂತ. ಯಾವ್ರು ಬಂದಿರಿ? ಗಜೇಂದ್ರಗಡ. ಗಜೇಂದ್ರಗಡ. ಈಗ ಅಜ್ಜಾರು ನಿಮ್ ಮನಸ್ಸಿನ ಬರ್ದಾರ, ಅವ್ರು ಕೇಳಿದ್ರು ಕರೆಕ್ಟ್ ಐತೆ, ಇಲ್ಲಿ ಹೇಳ್ಬೇಕು ನಾನು. ಹೇಳ್ರಿ ಅಜ್ಜ. ಏನ್ ಬೇಡ್ಕೊಂಡ್ರೆ ಕೇಳ್ರಿ, ಏನ್ ಬೇಡ್ಕೊಂಡ್ರೆ? ನನ್ಗ ಬಾಳ ಪ್ಲೇನ್ ಆಗ್ತೈತಿ. ಅಲ್ಲಲ್ಲ, ಅವ್ರು ಏನ್ ಬೇಡ್ಕೊಂಡು ಕೇಳಿ, ನೀವು ಚೀಟಿ ಕಸಿ. ಈಗ ಚೀಟಿ ನಿಮ್ ಕೈ ಕೊಟ್ಟಿನಿ, ಅವ್ರು ಏನ್ ಬೇಡ್ಕೊಂಡಾರ ಕೇಳಿ ಆ ಚೀಟಿ ನೀವು. ಇಲ್ಲಿ ಏನೈತಿ? ಒಟ್ಟು ಶರೀರ ಎಂಡೋಸ್ಕೋಪ್ ಮಾಡಿಸಿದೆ, ಸ್ಕ್ಯಾನಿಂಗ್ ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಒಟ್ಟಿನ ಬಹಳ ನೋಡ್ತೀವಿ. ಒಟ್ಟು ನೀವು ಶರೀರ ಬಗ್ಗೆ ಕೇಳಕ್ ಬಂದಿ. ಆ ಚೀಟಿ ಓದಿಸುನು ಮತ್ತ ಅದೊಂದು ನಮ್ಮ ಮನಿ ಬಹಳ ಮತ್ ಚೀಟಿ ಆಯ್ತು. ಅವ್ರು ತಮ್ಮ ಶರೀರ ಅವ್ರು ಹೇಳಿದ್ರು, ಅವ್ರ ಶರೀರ ಬಗ್ಗೆ ಕೇಳಕ್ ಬಂದಾರ್ಥ. ಚೀಟಿ ಬರ್ದು ಕೊಟ್ರ ಓದ್ತೀನಿ ನೋಡ್ರಿ. ಗಲಾಟೆ ಮಾಡಿದ್ರು ಏನೂ ಇಲ್ಲ. ದಯವಿಟ್ಟು ನೋಡ್ರಿ. ಡೈರೆಕ್ಟ್ ಸೋರಿ. ಅವ್ರ ಹೆಸರು ಶಿವ ಅಂತ. ಗಜೇಂದ್ರಗಢದಿಂದ ಬಂದಾರ. ನಾನು ನನ್ನ ಶರೀರದ ಬಗ್ಗೆ ಕೇಳಲು ಬಂದಿದ್ದೇನೆ. ಶರೀರದ ಬಗ್ಗೆ ಕೇಳಕ್ ಬಂದೆ, ಈಗ ಹೇಳ್ಯಾರ, ಅದು ಕರೆಕ್ಟ್. ನನಗೆ ಯಾಕೋ ಇವಾಗ ಆರಾಮ ಇಲ್ದಂಗಾಗಿದೆ. ಅದಕ್ಕೆ ನನಗೆ ಏನು ಆಗಿದೆ ಅಂತ ಒಂದು ತಿಳಿತಾ ಇಲ್ಲ. ಕರೆಕ್ಟ್? ಏನಾಗಿದೆ ಅವ್ರಿಗೆ ಗೊತ್ತಿಲ್ಲತ್ತ. ಅದು ಒಂದು ಗೊತ್ತಾಗಬೇಕು ಮತ್ತು ಆರಾಮಾಗಬೇಕು. ಇದೇ ನನ್ನ ಪ್ರಶ್ನೆಯಾಗಿದೆ. ಕರೆಕ್ಟ್? ಕರೆಕ್ಟ್. ಈಗ ನೀವು ಕಣ್ಣಾರೆ ಕೇಳಿದ ಬಗ್ಗೆ ಚೀಟಿ ಓದೋರ್ ನೀವು ಹೋದ್ರಿ. ಇದು ಲೈವ್ ಟೆಲಿಕಾಸ್ಟ್ ಇತ್ತು ಅಥವಾ ಅವ್ರ ಬಯಲಿಗೆ ಕೇಳಿ ಬರ್ಕೊಟ್ರಿ? ಇಲ್ಲ, ಈಗ ನಾನು ಹೇಳ್ತೀನಿ. ಅಜ್ಜಾರು ಬರ್ದ್ ಕೊಟ್ರು, ಅವ್ರ ಸಮಸ್ಯೆ ಏನೈತಿ ಗೊತ್ತಿಲ್ಲ. ಇವ್ರು ಬಂದ್ ಕೂತ್ರು, ನಾನು ಮುಂದೆ ಅದಾರ. ಅವರು ಇವ್ರ ಮನಸ್ಸಿನಲ್ಲಿ ಇದ್ದಿದ್ದು ಚೀಟಿ ಒಳಗೆ ಬರ್ದಿದ್ದು, ಅದು ಕರೆ ಆಗಿದ್ರಿ. ಅವ್ರು ಸುಳ್ಳೆಲ್ಲ ಭಕ್ತರ ಬಯಲಿಗೆ ಕೇಳ್ಕೊಂಡು ನಾ ಏನು ಹೇಳಿಲ್ಲ. ಇಲ್ಲ, ನೇರವಾಗಿ ನೀವು ನೋಡಿದಂತ ದೃಷ್ಟಿ ಒಳಗ, ನೀವು ಕೇಳಿದಂತ ಪರಿಚಯದ ಒಳಗ ದೇವ್ರ ಸತ್ಯ ಐತೋ ಇಲ್ಲ? ಸತ್ಯ ಐತಿ, ಬಟ್ ಇನ್ನೂ ಆರಾಮ ಆಗ್ಬೇಕು. ಅಲ್ಲ, ಫಸ್ಟ್ ಏನ್ ಬೆಳ್ಕೊಂಡ ಗೊತ್ತಾದ ಮೇಲೆ ಆಯ್ತಾಯ್ತಾಯ್ತು. ಹಾ, ಅಂಗಡಿಯಾಗ ಇಪ್ಪತ್ತುಂಡಿ ಸಿಗ್ತಾವ. ಇಪ್ಪತ್ತುಂಡಿ ಒಂದು 4-5 ಇಪ್ಪತ್ತುಂಡಿ ತಗೊಂಡ್ಬರ್ತೀನಿ. ಒಂದ್ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಗ್ಯಾಸ್ಟ್ರಿಕ್ ಆಗಿ ಗೊತ್ತಲ್ಲ, ಅಸಿಡಿಟಿ ಪದಾರ್ಥ ಅನ್ನೋದನ್ನ ಸ್ವಲ್ಪ ತಿನ್ಬಾರ್ದು. ಒಟ್ಟ ಏನು ತಿನ್ಬೇಡಿ, ನಾನ್ ವೆಜ್ ಸ್ವಲ್ಪ ಒಂದು 20-25 ದಿವಸ. ಈಗ ಶರೀರದೊಳಗ ಒಂದು ಕಾವು ಐತಪ್ಪ ಅಂತಂದ್ರ ಮತ್ತೆ ಏನಕ್ಕೆ ಗೊತ್ತನ, ಆ ಶರೀರದೊಳಗ ತಂಪಾಗ್ಬೇಕಾದ್ರೆ ಮಾತ್ರ. ಅದಕ್ಕೆ ಒಂದು 15-20 ದಿವಸ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ಒಳ್ಳೆ ಒಂದು ಚಿಕನ್ ಮಟನ್ ಬಿಡು. ಇವತ್ತಿಂದ ತಗೊಂಡು ಒಂದು 2 ದಿವಸ ಕುಡಿ, 2 ದಿವಸದಾಗ ಆರಾಮ. ಕರೆಕ್ಟ್. ಶರೀರ ಬಂದಿಲ್ಲ ಕರೆಕ್ಟ್. ಹಾಗೆ, ಯಾಕೆಂದ್ರೆ ನನ್ನ ಎದೆಯಲ್ಲಿ ಒಂದು ತರಹದ ನೋವು ಇದೆ. ಎದೆ ನೋವಾಗ್ತದ? ಅದು ಬರ್ದಾರ. ನೋವು ಇದೆ ಮತ್ತು ಎದೆಯೊಳಗೆ ಗುದ್ದದಂಗ ಆಗುತ್ತದೆ ಮತ್ತು ಚುಚ್ಚದಂಗ ಆಗುತ್ತದೆ. ಆಗುತ್ತದೆ. ಇದು ಒಂದು ಆರಾಮಾದರೆ ಸಾಕು ಅಷ್ಟೇ. ನನ್ನ ಪ್ರಶ್ನೆ ಹೌದಾ? ಆರಾಮಾಗ್ಲತ್ತ ಬಂದಿರಿ. ಈಗ ಅವ್ರದ್ದು ಬೇಡ ಗುರುಗಳ. ಈಗ ನಿಮ್ಮ ಬಾಯಲ್ಲೇ ಕೇಳಿರಿ, ಬಂದ್ಮ್ಯಾಗ ಲೈವ್ ಆಗಿ ತಗೊಂಡ್ರಿ, ಲೈವ್ ಆಗಿ ಕೇಳಿರಿ, ಅವ್ರ ಬಾಯಲ್ಲಿ ಹೇಳಿದ ಮೇಲೆ ನಿಮ್ಗೆ ಚೀಟಿನೂ ಬರ್ದು ಕೊಟ್ಟಿನಿ. ಹೌದ್ರಿ. ಈಗ ನಿಮ್ಮ ಆತ್ಮ ಸಾಕ್ಷಿ ಪ್ರಕಾರ ಈಗ ಯಾವ ಬೇಡಿಕೊಂಡಿದ್ರೆ ಸತ್ಯ ಐತ ಸುಳ್ಳು ಐತಿ? ಇಲ್ಲ, ಸತ್ಯ ಐತಿ. ನಾ ಕೇಳಿದ್ನಲ್ಲ ಮತ್ತೆ. ಈಗ ಅವ್ರು ನೀವು ಬೇಡ್ಕೊಂಡ್ ಆದ್ಮೇಲೆ ಚೀಟಿ ಬರ್ಕೊಡಿ. ಓಕೆ, ಇದಕ್ಕೆ ಪರಿಹಾರ ಒಂದು ಹೇಳ್ಬೇಕು ನನಗೆ ನೀವು. ಈಗ ಹೆಂಗಿರ್ತಂತಂದ್ರ, ದೇವ್ರ ಅನ್ನೋದೇವ ಒಂದು ಗಾಳಿ ಭೂತ ಪೀತ ಪಿಸಾಚಿ ಯಾವ್ದಾರ ಒಂದು ತೊಂದರೆ ಇದ್ರ ಆರಾಮ್ ಮಾಡ್ಬೋದು. ಒಂದು ವೈದ್ಯಕೀಯ ಜೊತೆಗೆ ಒಂದು ದೇವ್ರನು ಬೇಕಂತ. ನಾವು ಒಂದು ಶರೀರದೊಳಗೆ ಕೆಲವೊಂದು ಭಾಗಗಳಿಗೆ ಏನು ಕೊಡಂಗಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ
ಯಾಕಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಐತೆ. ಈಗ ಅದನ್ನ ಅನ್ನಲಿಂತ ನೀ ಆರಾಮಾಗೈತೆ ಅಂದ್ರೆ ಇದು ವೈದ್ಯಕೀಯ ಸವಾಲಕತ್ತ. ವೈದ್ಯಕೀಯ ಸವಾಲಕ್ಕೂ ನನಗೆ ಅವಶ್ಯಕತೆ ಇಲ್ಲ. ಸವಾಲಾಗತ್ತಲ್ಲ, ನಾವು ಗುಳಿಗೆ ಇಂಜೆಕ್ಷನ್ ದವಾಖಾನಿ ಹೋಗ್ಲಾರ್ದು ಇದು ಒಂದು ಹಣ್ಣಿನೊಳಗೆ ಹೆಂಗಾತಂದ್ರೆ 20 ಸಲ ಪರೀಕ್ಷೆ ಮಾಡ್ಬೇಕಾಗತ್ತೆ. ಹೌದು. ಅದಕ್ಕ ವೈದ್ಯಕೀಯ ಜೊತೆಗೆ ದೇವ್ರೂ ಬೇಕು. ಇದನ್ನ ನಾ 1-2 ಹಣ್ಣು ಕೊಡ್ತೀನಿ, 1-2 ದಿವಸ ಕುಡಿದ್ ನೋಡು. ಇದ್ರ ಜೊತೆಗೇನು ಈ ಈಗ ನನ್ನ ಕಡೆ ಬರೋಕ್ಕಿಂತ ಮುಂಚಿತವಾಗಿ ನಿನ್ನ ಶರೀರ ಹೆಂಗಿತ್ತು ನನಗೆ ಬೇಡ, ನನಗೂ ಒಂದು 8 ದಿನ ಟೈಮ್ ಕೊಡು. ಹೌದಾ? ಈಗ ಇಷ್ಟ ದಿನ ಗುಳಿಗೆ ಇಂಜೆಕ್ಷನ್ ಎಲ್ಲಾನು ತಗೊಂಡು ಎಲ್ಲಾನು ತೋರ್ಸ್ಕೊಂಬಂದಿ. ಬಟ್ ತೋರ್ಸಾಕ್ ಹೋದಾಗ ನಿನ್ನ ಶರೀರ ಹೆಂಗಿತ್ತು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ನೋಡ್ಕೊಂಡು ವೈದ್ಯಕೀಯ ಒಂದು ಚಿಕಿತ್ಸೆ ಕೊಡ್ತೈತೆ. ವೈದ್ಯಕೀಯ ಸುಳ್ಳು ಅಂತ ಅನ್ನಕ್ ಬರಂಗಿಲ್ಲ.